ಬಹುಶಃ ಅಂತ ತಾಯಿ ಪಡೆದಂತ ನಾವು ಪುಣ್ಯವಂತರು ಅಂತ ಹೇಳ್ತೇವೆ. ಅವರು ಸಣ್ಣ ಹಳ್ಳಿನಾಗ ಹುಟ್ಟಿ ಅವರ ಜೀವನ ಎಲ್ಲ ಅತ್ಯಂತ ಸರಳವಾದಂಥ ಜೀವನ. ಜೀವನದಲ್ಲಿ ಅವರು ಏನೂ ಬಯಸಲಿಲ್ಲ. ಕಷ್ಟ ಅಂತ ಬಂದಂಥವನ್ನ ಆ ಕಷ್ಟವನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಂತೆ. ಅವರು ಬೆಳೆದಂತ ಮನೆ ಸದಾ ರಾಜಕೀಯದ ಕ್ಷಣಗಳನ್ನೇ ನೋಡ್ತಾ ಇದ್ರು. ಅವ್ರಿಗೆಂದು ರಾಜಕೀಯ ಸೊಕ್ಕು ಅವರು ಹೋಗಲೇ ಇಲ್ಲ. ಅವರೆಂದು ನಾನೊಬ್ಬ ಶಾಸಕರ ಪತ್ನಿ, ಮಂತ್ರಿ ಪತ್ನಿ, ಮುಖ್ಯಮಂತ್ರಿ ಪತ್ನಿ, ಪ್ರಧಾನಮಂತ್ರಿಯ ಪತ್ನಿ ಅಂತಕ್ಕಂಥದ್ದು ಅವ್ರ ತಲೆಗೆ ಎಂದೂ ಹೋಗಲೇ ಇಲ್ಲ ಅಂತಕ್ಕಂಥ ನಾನು ಒಂದು ಹತ್ತರಿಂದ ಕಂಡಿರ್ತಕ್ಕಂಥವ್ರು. ಹಲವಾರು ಮನೆಯವ್ರಿಗೆ ನೋವು ಕೊಟ್ಟಿದ್ದೇವೆ ನಾವು ಮಕ್ಕಳಾಗಿ. ನಾವು ಕೊಟ್ಟಂತ ನೋವನ್ನು ಅವರು ಸಂತೋಷವಾಗಿ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಎಂದೂ ಸಹ ನಮಗೆ ನೋವು ಕೊಟ್ಟಪ್ಪ ಅಂತ ಹೇಳಿಲ್ಲ. ಇವತ್ತೇನಾದರೂ ನಾನು 4 ಜನ ನಿಮ್ಮ ಕುಟುಂಬದ ಮಗ ಅಂತಕ್ಕಂಥ ರೀತಿಯಲ್ಲಿ ರಾಜ್ಯದಲ್ಲಿ ನನ್ನೆಲ್ಲರೂ ಗುರುತಿಸಿದ್ರೆ ಅದ್ರ ಕಾರಣ ನನ್ನ ತಾಯಿ. ಇಲ್ಲಿ 2 ಚಿತ್ರ ಹಾಕಿದ್ದೀನಿ. ಒಂದು ಅತ್ಯಂತ ಆ ಮುಖದಲ್ಲಿ ಇನ್ನೊಂದು ಚಿತ್ರ, ಈಗ ಇನ್ನೊಂದು ಚಿತ್ರ ಇಟ್ಟಿದ್ದೀನಿ. ಒಂದು ಚಿತ್ರ ನೋಡಿದ್ರೆ ನೋಡಿದ್ರೆ ನನಗೆ ಈಗಲೂ ಭಯ ಆಗುತ್ತೆ. ಇನ್ನೊಂದು ಅವರ ಚಿಕ್ಕ ವಯಸ್ಸಿನ ಒಂದು ಚಿತ್ರ ತೋರಿಸ್ತಾ ಇದ್ದಾರಲ್ಲ, ಅದು ಈಗ ನೋಡಿದ್ರು ನನಗೆ ಭಯ ಆಗುತ್ತೆ. ಅವ್ರ ಕಣ್ಣಲ್ಲಿ ನಾನು ಕಾಣತಕ್ಕಂಥದ್ದು ಏನಪ್ಪ ತಪ್ಪು ಮಾಡ್ತಾ ಇದೆಯೋ ಅವರು ಜೋಪಾನಗಳು ತಪ್ಪು ಮಾಡ್ಬೇಡ ಅನ್ನಕ್ಕಂತ ಆ ಮುಖದಲ್ಲಿ ನಾನು ಕಾಣ್ತೇನೆ. ಹುಸಿನಗೆ ಇದೆ ಆ ಮುಖದಲ್ಲಿ. ಹುಸಿನಗೆಯಿಂದ ಹುಷಾರು ಕಣೋ ತಪ್ಪು ಮಾಡ್ಬೇಡಪ್ಪ ಅಂತಕ್ಕಂಥದನ್ನ ಆ ಮುಖದಲ್ಲಿ ಕಾಣ್ತಾ ಇದ್ದೇನೆ. ಅವ್ರು ಹೇಳ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಅವರು. ಆದ್ರೂ ನನಗೆ ಭಯ ಇದೆ ಆ ಚಿತ್ರ ನೋಡಿದ್ರೆ. ಆ ಚಿತ್ರ ನೋಡಿದಾಗ ಆ ಮುಖದಲ್ಲಿ ಎಲ್ಲೂ ಯಾವುದೇ ನೋವಾಗಲಿ ಇಲ್ಲ, ಒಂದು ಜಂಬ ತೋರಿಸ್ತಕ್ಕಂಥ ಮುಖದ ಹಾವಭಾವಗಳು ಇಲ್ಲ ಅದರಲ್ಲಿ. ನೀವು ನೋಡಿದ್ರೆ ಬಹುಶಃ ನೀವು ಸಹ ಎಲ್ಲೋ ಒಂದು ಕಡೆ ಅವ್ರನ್ನ ನಿಮ್ಮ ತಾಯಿಗಿಂತಲೂ ಸಮನಾಗಿ ಹೆಚ್ಚಿನ ರೀತಿಯಲ್ಲಿ ಕಾಣ್ತೀರಿ ಅಂತ ನನ್ನ ಅಭಿಪ್ರಾಯ. ಒಂದು ಆ ಚಿತ್ರ ನೋಡಿದ್ರೆ, ಇನ್ನೊಂದು ಅವರಿಗೆ ಆಸಿಡ್ ಅಂತ ಪ್ರಕರಣ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ರು. ಕುಟುಂಬದಲ್ಲಿ ಅವ್ರು ಹೇಳಿದಂಥ ರೀತಿಯಲ್ಲಿ ಅವ್ರು ಬದುಕಲಿಕ್ಕೆ ಬಹುಶಃ ಸಾಧ್ಯ ಆಗಲಾರದು ಅಂತಕ್ಕಂಥದ್ದು ಡಾಕ್ಟರ್ಗಳು ಎಲ್ಲ ಹೋಗಿಸ್ಬಿಟ್ಟಿದ್ರು. ಆದರೂ ಆ ಆಸಿಡ್ನ ಒಂದು ಘಟನೆ ಅವರ ದೇಹದ ಮೇಲೆ ಏನಾಯಿತು, ಆ ನೋವನ್ನ ತಡೆದು ಸುಮಾರು 25 ವರ್ಷ ಬದುಕಿದ್ದಾರೆ. ಆ ನೋವಿನಲ್ಲಿ ಪ್ರತಿನಿತ್ಯ ಅವರ ಮೈ ಮೇಲೆ ಬಿದ್ದಂತ ಆಸಿಡ್ನ ಸಮಸ್ಯೆ ನೋವನ್ನು ಅನುಭವಿಸ್ತಾ ಇದ್ರು. ಪ್ರತಿನಿತ್ಯ ಎಲ್ಲೋ ಹೇಳೋದು, ಈ ನನ್ನ ನೋವನ್ನ ಯಾರು ಸರಿಪಡಿಸ್ಲಿಕ್ಕೆ ಆಗೋದಿಲ್ವೇನಪ್ಪ ಅಂತ ಪ್ರತಿನಿತ್ಯ ನೋವು ಅನುಭವಿಸಿದ್ದಾರೆ. ಆದ್ರೆ ದೇವರ ಕೋಣೆಯಲ್ಲಿ ಕೂತಾಗ ಎಲ್ಲ ಮರೀತಾ ಇದ್ರು. ಎಂದೂ ಸಹ ನಾನು ಪ್ರಧಾನಮಂತ್ರಿ ಹೇಳ್ತಿರ್ತಕ್ಕಂಥ ಇವತ್ತು ಪಂಚಾಯತಿ ಮೆಂಬರ್ ಆದರೂ ಪಂಚಾಯತಿ ಮೆಂಬರ್ನ ಧರ್ಮಪತ್ನಿ ಆಗ್ಬಿಟ್ರು ನಾವೇನೋ ಆಗೋಗಿದ್ದೀವಿ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ನೋಡ್ತೀವಿ ನಾವು. ಆದ್ರೆ ಅವರು ಈ ನಾಡಿನ ಜನತೆಯ ಆಶೀರ್ವಾದದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗಲೂ ಒಂದು ದಿನ ಪ್ರಧಾನಮಂತ್ರಿ ಮನೆಗೆ ಹೋಗಿ ಇರಬೇಕು ಅಂತ ಆಸೆ ಪಡಲಿಲ್ಲ. ಯಾವತ್ತು ಭೂಮಿಯನ್ನ ನಂಬಿ ಆ ಭೂಮಿಯಲ್ಲಿ ಕೆಲಸ ಅವರು ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗಲೂ ಮಾಡೋರು. ಆ ರಾಗಿ ಕಣದಲ್ಲಿ ಹೋಗಿ ಆ ರಾಗಿ ತೂರಿ
ಚೀಲ ತುಂಬ್ತಾ ಇದ್ದಂಥ ದಿನಗಳು ಇವತ್ತು ನನ್ನ ಕಣ್ಣು ಮುಂದೆ ಇದೆ. ನಾನು 83-84ರಲ್ಲಿ ಒಂದು ಜಮೀನು ತಗೊಂಡಿದ್ದೆ. ಜಿಲ್ಲಾ ಮೈಸೂರಿನ ಚಿತ್ರದ ಗುತ್ತಿಗೆದಾರನಾಗಿ ಅಲ್ಲಿ ಒಂದು ಭೂಮಿ ಪಡೆದಾಗ ಆ ಭೂಮಿಯಲ್ಲಿ ನನ್ನ ತಂದೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಂದು ಆ ರಾಗಿ ಕಣದಲ್ಲಿ ಕೆಲಸ ಮಾಡಿದಂಥ ಕ್ಷಣ ಇವತ್ತು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇವೆ. ಒಂದು ಮಾತನ್ನು ಇದು ಹೇಳ್ತೀನಿ, ನುಡಿನ ಮನದ ಕಾರ್ಯಕ್ರಮದಲ್ಲಿ ಅವ್ರ ಮಕ್ಕಳಾಗಿ ನುಟ್ಟಿದ್ದೆ. ಯಾಕಂದ್ರೆ ಬಹಳ ಸಲ ನನಗೆ ಚಿಕ್ಕ ಹುಡುಗರು ಹೇಳೋರು, ಚೆನ್ನಾಗಿ ಓದಪ್ಪ, ಇಂಜಿನಿಯರ್ ಆಗು ಅಂತ ಅನ್ನೋರು. ನಾನು ಅವ್ರಿಗೆ ಹೇಳಿದೆ, ಒಂದು ರಾಜ್ಕುಮಾರ್ ಅವ್ರ ಚಿತ್ರ ಪ್ರೇಮದ ಕಾಣಿಕೆ ಬಾನಿಗೊಂದು ಎಲ್ಲ ಎಲ್ಲಿದೆ, ನಿನ್ನ ಆಸೆಗೆ ಎಲ್ಲಿ ಕೊನೆಯಿದೆ ಅಂತ ನಮ್ಮ ತಾಯಿಗೆ ವಯಸ್ಸು ಯಾವಾಗಲೂ ಹೇಳೋರು, ಬೇಡಪ್ಪ ಚೆನ್ನಾಗಿ ಓದ. ನಮ್ಮನ್ನ ಬೆಳೆಸಿದ್ದು ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ ಆ ತಾಯಿನೇ ನಮ್ಮನ್ನ ಚಿಕ್ಕ ಮಕ್ಕಳಿಂದ ಬೆಳೆಸಿರೋದು. ನಮ್ಮ ತಂದೆಯವ್ರಿಗೆ 24 ಗಂಟೆ ರಾಜಕೀಯ. ಬಹುಶಃ ನಾನು ಹುಟ್ಟಿದ್ದು 59, ಇಲ್ಲಿ ಹಂಸಯ್ಯ ಹುಟ್ಟಿದ್ದು 62. 62ನೇ ಇಸ್ವಿನಲ್ಲಿ ಅವ್ರು ಶಾಸಕರಾದರು. ಆ 62ನೇ ಇಸ್ವಿನಲ್ಲಿ ಶಾಸಕರಾದ ಮೇಲೆ ಅವರು ಸಂಪೂರ್ಣವಾಗಿ ಮನೆ ಬರ್ತಂಥದ್ದು. ಕುಟುಂಬದಲ್ಲಿ ಏನಿದೆ ಏನಿಲ್ಲ ಯಾವುದನ್ನೂ ನೋಡದೆ ನಮ್ಮ ತಂದೆಗೆ ಎಂದೂ ಕಷ್ಟ ಕೊಡದೆ ನಮ್ಮೆಲ್ಲರನ್ನ ಸಾಕ್ತಂಥದ್ದು ಆ ಒಂದು ಕ್ಷಣವೂ ಇವತ್ತು ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೇವೆ, ತಲೆಯಲ್ಲೂ ಇಟ್ಕೊಂಡಿದ್ದೇವೆ. ಅಷ್ಟೇ ಅಲ್ಲ, ನಮ್ಮನ್ನು ಸಾಕಿದ್ದಲ್ಲ, ಹಳ್ಳಿಯಿಂದ ಬರ್ತಕ್ಕಂಥ ಶಿಕ್ಷಣ ಕಲಿತಕ್ಕಂಥದಕ್ಕೆ ಬರ್ತಕ್ಕಂಥ ಕುಟುಂಬಗಳ ಮಕ್ಕಳು ಹಿಂದೆ ನಾವು ಚಿಕ್ಕ ಮಕ್ಕಳಿದ್ದಾಗ ವಾರದನ್ನ ಅಂತ ಹೇಳಿ ಕೊಡ್ತಾ ಇದ್ದಂತಿದೆ. ಅದನ್ನ ಹಲವಾರು ಕುಟುಂಬದ ಯುವಕರಿಗೆ ಸಾಕ್ತಂಥದ್ದು ನಮ್ಮ ಜೊತೆನಲ್ಲಿ ಇವತ್ತು ಒಳ್ಳೆ ರಸಪುರದ ದಿನಗಳು ನಮ್ಮ ಕಣ್ಮುಂದೆ ಇದೆ. ಆ ರೀತಿಯ ಕುಟುಂಬದಲ್ಲಿ ನಾವೇನು ಬಂದಿದ್ದೇವೆ. ಒಂದು ಆಸಿಡ್ನ ಒಂದು ಪ್ರಕರಣ ಆಗಬೇಕಾದರೂ ಈ ರಾಜಕೀಯದ ಹಿನ್ನೆಲೆ ಒಳಗೆ ಅವರ ಮೇಲೆ ಆದಂಥ ಒಂದು ಆ ಆಸಿಡ್ನ ಆಕ್ರಮಣ ನಡೆದಂಥದ್ದು. ಎಂದೂ ಸಹ ನನಗೆ ತೊಂದರೆ ಆಯಿತು, ನನಗೆ ಈ ರೀತಿ ಆಗಿದೆ ಅಂತಕ್ಕಂಥದ್ದು ನಾನು ನೋವು ಪಡಲೇ ಇಲ್ಲ. ಅವರು ಧೈರ್ಯವಾಗಿ ಎದುರಿಸಿದ್ರು. ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಂಥ ರೀತಿಯಲ್ಲಿ ಎಲ್ಲಿ ಅವ್ರ ಮನೆಗೆ ಬಂದ ಮೇಲೆ ಆ ಕನ್ನಡಿನಲ್ಲಿ ಅವ್ರ ಮುಖ ನೋಡಿದ್ರೆ ಅವರ ಮಾನಸಿಕವಾಗಿ ಏನು ಕಷ್ಟ ಅನುಭವಿಸ್ಬೋದು ಅಂತಕ್ಕಂಥ ಇವರೆಲ್ಲ ಅವ್ರ ಮುಖ ನೋಡಬಾರದು ಅಂತಕ್ಕಂಥದ್ದಕ್ಕೇನು ಆ ಮಿರರ್ ಮೇಲೆ ಪೇಪರ್ಗಳು ನಡೆಸಿದ್ರು, ಅದನ್ನೆಲ್ಲ ತೆಗೆಸಿದ್ರು. ಅವರೇ ಕೊನೆ ಹಂತದಲ್ಲಿ ಇನ್ನೊಂದು ರೀತಿ ನೋವು ಅನುಭವಿಸಿದ್ದಾರೆ. ಅದಕ್ಕೆ ರಾಜಕೀಯ ಇದೆ ಆಗುತ್ತೆ. ನಾನು ಇದನ್ನು ನೋವಿನಿಂದ ಹೇಳಿದ್ದೀನಿ. ಇನ್ನೂ ಬಹುಶಃ 5-6 ವರ್ಷ ನಮ್ಮ ಜೊತೆಲಿ ಇರೋರು ಈ ರಾಜಕೀಯದ ಕುತಂತ್ರದಲ್ಲೇ ನಡೆದಿರ್ತಕ್ಕಂಥ ಒಂದು ತಾಯಿಗೆ ನೋವಿದೆಯಲ್ಲ, ಹಿಂದೆ ಇದ್ದರೆ ಇಷ್ಟು ಬೇಗ ಅವಳು ನಮ್ಮನ್ನು ಅಗಲಿ ಹೋಗ್ತಿರ್ಲಿಲ್ಲ. ನಾನು ಯಾರು ಅನ್ಯತಾ ಭಾವಿಸಬೇಡಿ. ಈ ಕುಟುಂಬ ಲಕ್ಷಾಂತರ ಜನಕ್ಕೆ ಬದುಕಲಿಕ್ಕೆ ದಾರಿ ತೋರಿಸಿರ್ತಕ್ಕಂಥ ಕುಟುಂಬ. ದೇವೇಗೌಡರ ರಾಜಕಾರಣದಲ್ಲಿ ಸುಮಾರು 62ನೇ ಇಸ್ವಿಯಿಂದ ಅವ್ರು ನಡ್ಕೊಂಬಂದಂಥ ರೀತಿ ಇದೆಯಲ್ಲ ಅಲ್ವಾ, ಲಕ್ಷಾಂತರ ಕುಟುಂಬಗಳಿಗೆ ನೆರಳಾಗಿ ಬದುಕಿದ್ದಾರೆ. ಇವತ್ತು ಅವರ ಮಕ್ಕಳಾಗಿ ನಾವು ಸಹ ನಮಗೇನು ಅವ್ರು ಹೇಳ್ಕೊಟ್ಟಿದ್ದಾರೆ, ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲೇ ಯಾರೇ ಕಷ್ಟ ಅಂತ ಬಂದರು ಇವತ್ತು ಏನಾದರೂ ನಮ್ಮ ಕೈಲಿ ಇರಲಿ ಇಲ್ಲದೆ ಹೋಗಲಿ, ಇವತ್ತು ಆ ನೆರವು ಕೊಡ್ತಕ್ಕಂಥ ಒಂದು ಹೃದಯದಲ್ಲಿ ಆ ಭಾವನೆ ಇಟ್ಕೊಂಡ್ ಬಂದಿದ್ರೆ ಅವರು ನಮಗೆ ಕಲಿಸಿರ್ತಕ್ಕಂಥ ಒಂದು ಜೀವನದಲ್ಲಿ ಹೇಗಿರಬೇಕು ಅನ್ನೋದು ಕಲಿಸಿದ್ದಾರೆ. ನಾನು ನಮ್ಮ ತಾಯಿಯವರ ಕೊನೆಯ ಪ್ರಯಾಣ ಏನಾಯ್ತು, ಈ ಭೂಮಿ ಬಿಟ್ಟು ಹೋಗ್ಬೇಕಾದ್ರೆ ಈ ಸಿರಿವಂತ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಒಂದು ಪಾತ್ರ ಏನಿದೆ ಆ ಸಿರಿವಂತ ಸಿನಿಮಾಕ್ಕೆ ನಾನು ಸಿನಿಮಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದವನು. ನನ್ನ ಶಿಕ್ಷಣ ಮುಗಿದ ಮೇಲೆ ಯಾವೊಂದು ಜೀವನದಲ್ಲಿ ಕಷ್ಟ ಸುಖದಲ್ಲಿ ಇರಬೇಕು ಅಂತಕ್ಕಂಥ ನನ್ನ ಚಿತ್ರದ ಸಾರಾಂಶ ಇದೆ. ಯಾರಾದ್ರೂ ಬಂದಾಗ ಸಹಾಯ ಮಾಡಬೇಕು, ನಮ್ಮ ಹತ್ರ ಹಿಂದೆ ಹಿಂದೆ ಹೋಗ್ಲಿ ಅಂತ. ಜನ್ಮ ಕೊಟ್ಟಂತ ಮಕ್ಕಳೇ ಆ ಒಂದು ಗೌರವ ಬದುಕ್ತಾ ಇದ್ದಂತ ಒಂದು ಆ ತಂದೆಯ ಪಾತ್ರ ಏನಿದೆ
ಬದುಕಿಗೆ ಸಾಲ ಮಾಡು ಅಂತೇಳಿ ಸಾಲ ಮಾಡಿಸಿ ಆ ಹೃದಯಾಘಾತದಲ್ಲಿ ತೀರ್ಕೊಂಡು ಹೋದಾಗ ಅದೇನೋ ಬರ್ತಾರಲ್ಲ ಮಂಜುನಾಥ್ ಅವರು ಸ್ವರ್ಗದ ಬಾಗಲ ಕಥೆ ಹೇಳ್ತಾ ಇದ್ರು. ಅಲ್ಲಿ ಆ ಇಬ್ಬರು ಯಮದೂತರು ಬರ್ತಾರಲ್ಲ ಕರ್ಕೊಂಡು ಹೋಗೋದಕ್ಕೆ ಆ ಪಾತ್ರಧಾರಿನ, ಇಲ್ಲ ನನ್ನನ್ನ ಈ ತರ ಇಲ್ಲಿ ಸತ್ತಿದ್ದೇನೆ, ನಾನು ಸತ್ತ ಮೇಲೆ ಜನ ಯಾವ ರೀತಿ ನನ್ನನ್ನು ಕಳಿಸ್ಬೋದು, ನನ್ನ ಬಗ್ಗೆ ಪ್ರೀತಿ ತೋರಿಸ್ಬೋದು ನೋಡಬೇಕಲ್ಲ ಅಂತೇಳಿ ಯಮದೂತರಿಗೆ ಹೇಳಿ ಆ ಜನಗಳ ಭಾವನೆಯನ್ನ ನೋಡಬೇಕು ಅಂತಕ್ಕಂಥ ಆ ಸನ್ನಿವೇಶ ಇದೆಯಲ್ಲ. ನನಗೆ ನಮ್ಮ ತಾಯಿಯ ಅಗಲಿಕೆ ಏನಿದೆ, ಅವರ ಮರಣ ವಾರ್ತೆಯನ್ನು ಕೇಳದಂತ ಕ್ಷಣದಿಂದ ನಮ್ಮ 14 ಮನೆಯಲ್ಲಿ ನಮ್ಮ ತಂಗಿ ಮನೆಯಲ್ಲಿ ಅವರು ಇದ್ರು, ಅವರ ಜೀವನ ಕಳೆದಿದ್ದಾರೆ. ಅವತ್ತು ರಾತ್ರಿ 8 ಗಂಟೆಯಿಂದ ಪ್ರಾರಂಭ ಆಗಿ ಮಾರನೇ ದಿನ 12 ಗಂಟೆವರೆಗೆ ಬಂದಂತ ಜನ. ಅದ್ರ ಜೊತೆಗೆ ಅಲ್ಲಿಂದ ಹೊರಟ ನಂತರ ಅವರು ಅವರ ಜನ್ಮಸ್ಥಳಕ್ಕೆ ಆ ಭೂಮಿ ಹೋಗ್ತಕ್ಕಂಥದ್ದಕ್ಕೆ ಹೋದಂತ 17 ಗಂಟೆಯ ಪ್ರಯಾಣ. ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಂತ ರೀತಿಯಲ್ಲಿ ನಾವು ಏನು ರಾಜಕೀಯದ ಸ್ಥಾನಮಾನಗಳು ಪಡೀಲಿ, ಎಷ್ಟು ಆಸ್ತಿ ಸಂಪಾದನೆ ಮಾಡಲಿ, ಯಾವುದೂ ನಮ್ಮ ಜೊತೆ ಬರೋದಿಲ್ಲ, ಉಳಿಯೋದು ಒಂದೇ ಅಂತಕ್ಕಂಥದ್ದು ಆ ತಾಯಿ ನನಗೊಬ್ಬನಿಗೆ ತಾಯಿ ಅಲ್ಲ, ಇಡೀ ಸಮಾಜದಲ್ಲಿ ಹಲವಾರು ಬಡ ಕುಟುಂಬಗಳಿಗೆ ತಾಯಿಯಾಗಿದ್ದಂಥವ್ರು. ಅವರು ಹೋಗ್ತಕ್ಕಂಥ ಅವರ ಸುದೀರ್ಘ ಜೀವನ ಇದೆಯಲ್ಲ, ಎಂದೂ ಸಹ ನಾನು ಆ ರೀತಿ ಬದುಕಬೇಕು, ಒಡವೆ ತಗೋಬೇಕು, ಅದು ಬೇಕು ಇದು ಬೇಕು ಅಂತ ಎಂದೂ ಆಸೆ ಪಟ್ಟವರು ಅಲ್ಲ. ಹೋಗಬೇಕಾದ್ರೆ ಅವ್ರ ಹತ್ರ ಏನೂ ಇರಲೂ ಇಲ್ಲ. ಆದ್ರೆ ಹೋಗಬೇಕಾದ್ರೆ ಈ ನಾಡಿನ ಜನತೆ ನೀವು ಕೊಟ್ಟಂತ ಪ್ರೀತಿ ಇದೆಯಲ್ಲ, ನಾವು ಹೋಗಬೇಕಾದ್ರೆ ಅದೇ ನಮ್ಮ ಆಸ್ತಿ ಅಂತಕ್ಕಂಥದ್ದನ್ನ ನಾನು ತಿಳ್ಕೊಂಡಿದ್ದೀನಿ ಅವರಿಂದ. ಇವತ್ತು ಇಷ್ಟು ತಡವಾದರೂ ತಾವೆಲ್ಲ ಬಂದು ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರ್ಲಿಕ್ಕೆ ಅಂತ ಬಂದಿದ್ದೀರಿ. ಇವತ್ತು ಒಂದು ಮಾತು ಹೇಳ್ತೀನಿ, ನಮ್ಮ ಅಕ್ಕ ನಿಮ್ಮ ಹೆಸರು ಗೊತ್ತಾಗಲ್ಲ, ನಳಿನಿ ವೆಂಕಟಪ್ಪ ಅವ್ರು ಹೇಳಿದ್ರು, ಅವರ ಹೆಸರಿನಲ್ಲಿ ಕೆಲವು ಶಾಶ್ವತವಾದಂಥ ರೀತಿಯಲ್ಲಿ ಕೆಲವು ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕು. ಅವರು ಬರೀ ಸಾಮಾನ್ಯ ಮಹಿಳೆ, ಒಂದು ಹಳ್ಳಿಯಿಂದ ಬಂದಂತ ಒಬ್ಬ ಸಾಮಾನ್ಯ ಮಹಿಳೆ ಅಂತಕ್ಕಂಥದ್ದು ನಮ್ಮಲ್ಲಿ ಇಲ್ಲ. ನನ್ನಲ್ಲಿ ನಮ್ಮ ತಂದೆಯವರೇ ಹೇಳ್ತಾರೆ, ಇಲ್ಲಪ್ಪ ಅವ್ರಿಗೆಲ್ಲೋ ಅಪ್ಪಿತಪ್ಪಿ ಹುಟ್ಟುಬಿಟ್ಟಿದ್ರು, ಯಾವುದೋ ಜನ್ಮದಲ್ಲಿ ಅವರು ಏನ್ ದೇವರಾಗಿದ್ದಾರೋ ಗೊತ್ತಿಲ್ಲ. ಆ ದೇವರ ಶಕ್ತಿ, ದೈವ ಶಕ್ತಿ ಅವರಲ್ಲಿ ಇತ್ತು ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ತಂದೆಯವರು ಈಗಲೂ ನೆನೆಸ್ಕೊಳ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇನೆ. ಬಹುಶಃ ನಾನು ನೋಡದಂತ ರೀತಿಯಲ್ಲಿ ಅವರೇನು ಬೆಳಿಗ್ಗೆ ಎದ್ದು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಸಾಯಂಕಾಲ ನಮ್ಮ ತಂದೆಯವರು ಅವ್ರ ಫೋಟೋ, ಅವರ ಕೂತ್ಕೊಳ್ತಕ್ಕಂಥ ಯಾಕೆಂದ್ರೆ ಅವ್ರು ನಡೆಯಕ್ಕಾಗಲ್ಲ, ಕೂತ್ಕೊಳ್ತಕ್ಕಂಥ ಚೇರ್ ಪಕ್ಕದಲ್ಲೇ ಒಂದು ತುಳಸಿ ಪೂಜೆ ಮಾಡ್ತಾ ಇರತಕ್ಕಂಥ ಫೋಟೋ ನಮ್ಮ ತಾಯಿ. ಇನ್ನೊಂದು ಅವರ ನಗುಮುಖದ ಸೆಂಟರ್ ಅಲ್ಲಿ ಇರ್ತಕ್ಕಂಥ ಫೋಟೋ, ಎರಡನ್ನೂ ಇಟ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದು ಒಂದು ಹೂ ಮುಡಿಸಿ ಅವ್ರಿಗೆ ಪೂಜೆ ಮಾಡ್ತಾರೆ. ಇದು ನಾನು ದಿನ ನೋಡ್ತಾ ಇದ್ದೇನೆ. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತಿನ ಸಮಾಜ ಬಹಳ ದಾರಿ ತಪ್ಪು ಹೋಗ್ತಾ ಇದ್ದೇವೆ. ಭಗವಂತ ಎಲ್ಲನೂ ಕೊಟ್ಟಿದ್ದಾನೆ, ಎಲ್ಲ ರೀತಿಯ ಶ್ರೀಮಂತಿಗೆ ಇದೆ. ಆದರೆ ನೆಮ್ಮದಿ ಅಂತಕ್ಕಂಥದ್ದು ಇವತ್ತು ಹಲವಾರು ಕುಟುಂಬದಲ್ಲಿ ಕಾಣ್ತಾ ಇಲ್ಲ. ನಾವು ಇವತ್ತು 72 ವರ್ಷಗಳ ದಾಂಪತ್ಯ ಜೀವನ ನಿರ್ವಹಣೆ ಮಾಡಿದ್ದಾರೆ ನಮ್ಮ ತಾಯಿ ಮತ್ತು ನಮ್ಮ ತಂದೆ. ಅವರು ಆಸಿಡ್ನ ಪ್ರಕರಣ ಆದ್ಮೇಲೆ ಅವರ ಮುಖದಲ್ಲಿ ಯಾವೊಂದು ನೋವು ಅನುಭವಿಸಿದ್ರು. ಅವರ ಮುಖದಲ್ಲಿದ್ದಂತ ಒಂದು ಅಂದ ಎಲ್ಲ ಹಾಳಾಗಿತ್ತು. ನಮ್ಮ ತಂದೆ ಒಂದು ದಿವಸವೂ ಸಹ ಅವರ ರೂಪದ ಬಗ್ಗೆ ಚೆಂದ ನೋಡಲಿಲ್ಲ. ಅವರ ಉಜಿರಲ್ಲಿದ್ದಂತ ಏನು ಅದನ್ನ ಯಾವ ರೀತಿ ಹೇಳಬೇಕು ಗೊತ್ತಿಲ್ಲ. ನಾನು ಯಾವ ಮಟ್ಟಕ್ಕೆ ನಮ್ಮ ತಂದೆಯವರು ಅವರನ್ನು ಪ್ರೀತಿಸ್ತಾ ಇದ್ರು ಅಂದ್ರೆ, ಕೊನೆಯ ಹಂತದಲ್ಲಿ ಊಟ ಮಾಡ್ತಿರ್ಲಿಲ್ಲ ಅವರು. ಇವರು ವೀಲ್ ಚೇರ್ನಲ್ಲಿ ಬರಬೇಕು, ಬಂದು ಬೈದು 2 ತುತ್ತು ತಿನ್ನಿಸ್ಬೇಕು, ಇಲ್ಲಿ ನಮ್ಮ ಶೈಲು
ಅವಳು ಏನಂತದ್ದು ಪ್ರೆಷರ್ ಹಾಕೋಳು. ಕೊನೆ 1.5 ವರ್ಷ ಅವರು ಊಟ ಮಾಡಿ ದಿನಕ್ಕೆ ಅದು ಎಷ್ಟು ಊಟ ಮಾಡಿದ್ರೆ ಗೊತ್ತಿಲ್ಲ, ಎಷ್ಟೇ ಉಪವಾಸ ಇದ್ರು. 1.5 ವರ್ಷಗಳ ಕಾಲ ಬೆಡ್ಡಲ್ಲಿದ್ರು. ನಮ್ಮ ತಂದೆಯವರು ದೇಲೆ ಹೋದ್ರು ಬರ್ತಿದ್ದಾಗೆ ಮೊದಲು ಅವ್ರ ರೂಮ್ಗೆ ಹೋಗ್ಬೇಕು, ಆ ರೀತಿಯ ಜೀವನ ಏನಿತ್ತು ಅವ್ರದ್ದು. ಈ ನಾಡಿನ ಜನತೆಗೆ ನಾನು ಈ ಒಂದು ನುಡಿನಮನದ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಮುಖಾಂತರ ಹೇಳೋದು, ಕುಟುಂಬಗಳಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿರ್ಲಿ, ನಿಮ್ಮ ತಂದೆ ತಾಯಿದ್ರು ನಿಮ್ಮ ಒಳ ಹುಟ್ಟಿದವ್ರ ಜೊತೆನಲ್ಲಿ, ಯಾಕೆಂದ್ರೆ ಕಳ್ಕೊಂಡ ಮೇಲೆ ನಾವು ಯೋಚನೆ ಮಾಡೋದು ಉಪಯೋಗ ಬರೋದಿಲ್ಲ. ಅಯ್ಯೋ ಕಳ್ಕೊಂಡವಲ್ಲ ಅಂತೇಳಿ ಬದುಕಿದ್ದಾಗ ಎಷ್ಟೇ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿರೋ ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂಥದ್ದು ಇವತ್ತು ನಾವು ಕಾಣಬೇಕು. ಇವತ್ತಿದ್ರೆ ಇವತ್ತು ದಿನ ಬೆಳಗ್ಗೆ ಆ ಟಿವಿ ನ್ಯೂಸ್ನ ಏನಾದ್ರು ಹಾಕ್ಲಿಕ್ಕೆ ಹೋದ್ರೆ ನ್ಯೂಸ್ನ ನೋಡ್ಲಿಕ್ಕೆ ಆಗೋದಿಲ್ಲ. ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಹಲವಾರು ರೀತಿಯ ಘಟನೆಗಳು, ಕೆಟ್ಟ ಘಟನೆಗಳನ್ನ ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಆದ್ರೂ ಅದೇ ಮರುಕಳಿಸ್ತಾ ಇರತಕ್ಕಂಥದ್ದನ್ನ ಹಲವಾರು ಕುಟುಂಬದಲ್ಲಿ ಕಾಣ್ತೇವೆ. ಇವತ್ತು ಈ ಒಂದು ನುಡಿ ನಮನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಏನ್ ನಿಂತಿದ್ದೇನೆ, ಈ ನಾಡಿನ ಜನತೆಗೆ ಈ ನುಡಿ ನಮನ ಕಾರ್ಯಕ್ರಮದ ಮುಖಾಂತರ ನಮ್ಮ ತಂದೆ ತಾಯಿ ಬದುಕು ಅಂತಕ್ಕಂಥ ಹೇಳೋದಕ್ಕಿಂತ ಹೆಚ್ಚಾಗಿ ಇವತ್ತು ಸಮಾಜ ಎಲ್ಲ ಒಂದ್ ಕಡೆ ಕವಲ್ದಾರಿಗೆ ಹೋಗ್ತಾ ಇದೆ. ಒಂದು ಕ್ಷಣ ಯೋಚನೆ ಮಾಡಿ, ಇಲ್ಲಪ್ಪ ನಾವು ದುಡುಕಿ ಒಂದು ನಿರ್ಧಾರ ಮಾಡಿದ್ರೆ ಯಾವ ಒಂದು ಪರಿಸ್ಥಿತಿಗಳು ಕುಟುಂಬಗಳಲ್ಲಿ ಆಗ್ತದೆ ಅಂತಕ್ಕಂಥ ಯೋಚನೆ ಮಾಡಿ ಬದುಕಿರೋವರೆಗೆ ಕುಟುಂಬಗಳು ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ವಾತಾವರಣ ಪ್ರತಿ ಕುಟುಂಬದಲ್ಲಿ ನೆಲೆಸಿದರೆ ಬಹುಶಃ ನಾನು ಈ ಮಾತನ್ನೇ ಹೇಳ್ತಾ ಇದ್ದೇನೆ. ನನ್ನ ತಾಯಿ ನಮ್ಮಿಂದ ಸ್ವರ್ಗದಲ್ಲಿದ್ದಾರೋ, ಈ ಭೂಮಿ ತಾಯಿ ಒಡಲಲ್ಲಿದ್ದಾರೋ, ಬಹುಶಃ ನೆಮ್ಮದಿಯಿಂದ ಇಲ್ಲಪ್ಪ ಪ್ರಪಂಚ ಚೆನ್ನಾಗಿ ಹೋಗ್ತಿದೆ ಅಂತೇಳಿ ನಮಗೆ ದೂರ ಇದ್ರು ಜನಗಳಿಗೆ ಅರಸ್ತಾರೆ ಅಂತಕ್ಕಂಥದ್ದು ಅವ್ರ ನಡವಳಿಕೆ ನಾನೇನು ಚಿಕ್ಕ ವಯಸ್ಸಿನಿಂದ ಜ್ಞಾನ ಬಂದಾಗಿಂದ ನೋಡಿದ್ದೇವೆ. ಆ ರೀತಿಯ ಒಂದು ಮನಸ್ಸಿನಲ್ಲಿ ಈ ಸಮಾಜ ಒಳ್ಳೆ ರೀತಿಯಲ್ಲಿ ಹೋದ್ರೆ ಅವರು ನೆಮ್ಮದಿಯಿಂದ ಅಲ್ಲಿ ನಮ್ಮಿಂದ ಹಾರೈಸ್ತಾರೆ ಅಂತಕ್ಕಂಥದ್ದು ನನ್ನ ಬುದ್ಧಿದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಅದರಿಂದ ಕ್ಷಮಿಸ್ಬಿಡಿ, ತಡವಾಗಿ ಬಂದೆ, 4-4 ಗಂಟೆಗೆ ಬರ್ಬೇಕಾದ್ರೆ ಕಾರಣ ಇವತ್ತು ನನ್ನ ಆರೋಗ್ಯನ ನೋಡಲ್ಲ. ನಾನು ಬದುಕಿರೋವರಿಗೆ ನನ್ನ ತಾಯಿ ಏನ್ ಜೀವನದಲ್ಲಿ ಅವರು ಅಳವಡಿಸ್ಕೊಂಡಿದ್ದಂತ ಅವರ ಬದುಕೇನಿದೆ, ಈ ನಾಡಿನ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸ್ಪಂದಿಸ್ತಕ್ಕಂಥದ್ದಕ್ಕೆ ನನ್ನದೇ ಎಷ್ಟೇ ಸಣ್ಣ ದಂಡನೆ ಇದ್ರು ಜನಗಳ ಕಷ್ಟ ಸುಖದಲ್ಲಿ ನಾನು ಇರ್ತಕ್ಕಂಥ ಕ್ಷಣದಲ್ಲಿ ಆ ಜನರ ಬದುಕಿಗೆ ನನ್ನ ತಾಯಿಯ ಏನು ನಮಗೆ ಜನ್ಮ ಕೊಟ್ಟಿದ್ದಾರೆ ಅವರಿಗೆ ಆತ್ಮ ಒಂದು ಶಾಂತಿ ದೊರಕಬೇಕು ಅಂತಕ್ಕಂಥದ್ದು ನನಗೇನು ಆಸೆ ಇಟ್ಕೊಂಡಿದ್ದೇನೆ. ಅವರ ಹೆಸರನ್ನ ಉಳಿಸ್ತಕ್ಕಂಥದ್ದಕ್ಕೆ ನಾನು ಕೊನೆ ಉಸಿರಿರೋವರೆಗೆ ಮತ್ತೆ ನಾನು ಭೂಮಿಗೆ ನನ್ನ ತಾಯಿ ಪಕ್ಕಕ್ಕೆ ಹೋಗ್ತೀನಿ. ಅಲ್ಲಿವರೆಗೂ ಆ ತಾಯಿಯ ಹೆಸರನ್ನ ಉಳಿಸ್ಲಿಕ್ಕೆ ನಾನೇನು ನಿರ್ಧಾರ ಮಾಡಿ ಹೊರಟಿದ್ದೇನೆ. ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಇವತ್ತೇನು ಬಂದು ಭಾಗವಹಿಸಿದ್ದೀರಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಚಿರುಣಿಯಾಗಿದ್ದೇನೆ. ಎಲ್ರಿಗೂ ನಾನು ನಮಸ್ಕಾರ.